ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಕ್ಷಿಣ ಭಾರತೀಯ ಸಂಪ್ರದಾಯದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಅತ್ಯಂತ ಶ್ರೇಷ್ಠ ಮತ್ತು ಆರೋಗ್ಯಕರ ಎಂದು ಪರಿಗಣಿಸಲಾಗಿದೆ. ಇಂದಿಗೂ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ಸಮಾರಂಭಗಳಲ್ಲಿ ಬಾಳೆ ಎಲೆಗೆ ಮೊದಲ ಸ್ಥಾನವಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಸ್ಟೀಲ್ ಪ್ಲೇಟ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ಊಟ ಮಾಡೋ ಅಭ್ಯಾಸ ಬೆಳೆಸಿಕೊಂಡಿದ್ದೇವೆ. ಆದರೆ ನಮ್ಮ ಹಿರಿಯರು ಈಗಲೂ ಬಾಳೆ ಎಲೆಯಲ್ಲಿಯೇ ಊಟ ಮಾಡೋದನ್ನು ಇಷ್ಟಪಡುತ್ತಾರೆ. ಕೇವಲ ಸಾಂಪ್ರದಾಯಕ್ಕಾಗಿ ಅಂತ ನೀವು ಅಂದುಕೊಂಡಿದ್ದರೆ ಅದು ತಪ್ಪು. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ನಮಗೆ ಸಿಗೋ ಆರೋಗ್ಯ ಭಾಗ್ಯ ಎಷ್ಟೊಂದು ಅಂತ ಕೇಳಿದರೆ ನೀವು ನಿಜಕ್ಕೂ ಸಹ ಅಚ್ಚರಿ ಪಡ್ತೀರಾ. ಇದು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಯ 1. ರೋಗ ನಿರೋಧಕ ಶಕ್ತಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್. ಬಾಳೆ ಎಲೆಯಲ್ಲಿ ಪಾಲಿಫಿನಾಲ್ಸ್ ಎಂಬ ಆಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರುತ್ತದೆ. ನಾವು ಬಿಸಿಯಾದ ಆಹಾರವನ್ನು ಬಾಳೆ ಎಲೆಯ ಮೇಲೆ ಬಡಿಸಿದಾಗ ಎಲೆಯಲ್ಲಿರುವ ಆ ಪೋಷಕಾಂಶಗಳು ಆಹಾರದ ಜೊತೆಗೆ ಸೇರಿಕೊಳ್ಳುತ್ತವೆ. ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸಹ ಬಲಪಡಿಸುತ್ತದೆ. ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಯುವ ಶಕ್ತಿ ಕೂಡ ಇದರಲ್ಲಿ ಇದೆ ಎಂದು ಹೇಳಲಾಗುತ್ತದೆ. ವಿಷಯ 2. ನೈಸರ್ಗಿಕ ನೈರ್ಮಲ್ಯ. ಬಾಳೆ ಎಲೆಯ ಮೇಲೆ ಒಂದು ಮೇಣದಂತಹ ತೆಳುವಾದ ಪದರ ವ್ಯಾಕ್ಸ್ ಕೋಟಿಂಗ್ ಇರುತ್ತದೆ. ಇದು ಧೂಳು ಮತ್ತು ಕೀಟಾಣುಗಳು ಎಲೆಗೆ ಅಂಟಿಕೊಳ್ಳದಂತೆ ತಡೆಯುತ್ತದೆ. ನಾವು ಸ್ಟೀಲ್ ಪ್ಲೇಟ್ಗಳನ್ನು ತೊಳೆದಾಗ ಸೋಪಿನ ಅಂಶ ಸರಿಯಾಗಿ ಹೋಗದಿದ್ದರೆ ಅದು ಹೊಟ್ಟೆಗೆ ಸೇರುವ ಅಪಾಯವಿರುತ್ತದೆ. ಆದರೆ ಬಾಳೆ ಎಲೆಯನ್ನು ಸ್ವಲ್ಪ ನೀರಿನಿಂದ ತೊಳೆದರೆ ಸಾಕು, ಅದು ಅತಿ ಶುದ್ಧವಾಗಿರುತ್ತದೆ ಮತ್ತು ಯಾವುದೇ ರಾಸಾಯನಿಕಗಳ ಭಯವಿರುವುದಿಲ್ಲ. ವಿಷಯ 3. ಆಹಾರದ ರುಚಿ ಹೆಚ್ಚಾಗುತ್ತದೆ. ಹೌದು ವೀಕ್ಷಕರೇ, ಬಿಸಿ ಬಿಸಿ ಅನ್ನವನ್ನು ಬಾಳೆಯ ಎಲೆಯ ಮೇಲೆ ಹಾಕಿದಾಗ ಆ ಬಾಳೆಯ ಮೇಣದ ಪದರ ಕರಗಿ ಒಂದು ವಿಭಿನ್ನವಾದ ಸುಗಂಧ ಬರುತ್ತದೆ. ಈ ನೈಸರ್ಗಿಕ ಸುವಾಸನೆಯು ನಾವು ಸೇವಿಸುವ ಆಹಾರದ ರುಚಿಯನ್ನು ದುಪ್ಪಟ್ಟು ಮಾಡುತ್ತದೆ. ಅದಕ್ಕೆ ನೋಡಿ, ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ ಸಿಗುವ ತೃಪ್ತಿ ಬೇರೆ ಯಾವ ಪ್ಲೇಟಿನಲ್ಲೂ ಮಾಡಿದರೂ ಸಿಗುವುದಿಲ್ಲ. ವಿಷಯ 4. ಪ್ರಕೃತಿ ಸ್ನೇಹಿ ಅಂದರೆ ಎಕೋ ಫ್ರೆಂಡ್ಲಿ. ಇವತ್ತು ಪ್ಲಾಸ್ಟಿಕ್ ಮತ್ತು ಪೇಪರ್ ಪ್ಲೇಟ್ಗಳಿಂದ ಪರಿಸರಕ್ಕೆ ಎಷ್ಟೊಂದು ಹಾನಿಯಾಗುತ್ತಿದೆ ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಬಾಳೆ ಎಲೆಯು ಬಳಸಿದ ನಂತರ ಸುಲಭವಾಗಿ ಮಣ್ಣಿನಲ್ಲಿ ಕರಗಿ ಗೊಬ್ಬರವಾಗುತ್ತದೆ. ಇದು ಯಾವುದೇ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಹಾಗಾಗಿ ಇದು ಸಂಪೂರ್ಣ ಪ್ರಕೃತಿ ಸ್ನೇಹಿ ಎಂದು ಕರೆಯಲಾಗುತ್ತದೆ. ವಿಷಯ 5. ಕೈಗೆಟಕುವ ದರ. ಬಾಳೆ ಎಲೆಗಳು ಸುಲಭವಾಗಿ ಸಿಗುತ್ತವೆ ಮತ್ತು ಬೆಲೆ ಕೂಡ ತುಂಬ ಕಡಿಮೆಯಾಗಿರುತ್ತದೆ. ಪ್ರತಿ ಬಾರಿ ಪ್ಲೇಟ್ ತೊಳೆಯುವ ಅಥವಾ ನೀರನ್ನು ವೇಸ್ಟ್ ಮಾಡುವ ಅವಶ್ಯಕತೆಯು ಇಲ್ಲಿ ಇರುವುದಿಲ್ಲ. ಅತಿಥಿಗಳು ಬಂದಾಗ ಬಾಳೆ ಎಲೆಯಲ್ಲಿ ಊಟ ಬಡಿಸುವುದು ಅವರಿಗೆ ನೀಡುವ ಗೌರವದ ಸಂಕೇತವೂ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಕೇವಲ ಹಳೆ ಕಾಲದ ಪದ್ಧತಿಯಲ್ಲ, ಇದು ಒಂದು ಅದ್ಭುತವಾದ ವೈಜ್ಞಾನಿಕ ಜೀವನ ಶೈಲಿ. ಸಾಧ್ಯವಾದರೆ ನೀವು ಕೂಡ ವಾರಕ್ಕೊಮ್ಮೆಯಾದರೂ ಬಾಳೆ ಎಲೆಯಲ್ಲಿ ನಿಮ್ಮ ಕುಟುಂಬ ಸಮೇತವಾಗಿ ಊಟ ಮಾಡಿ ಮತ್ತು ಅಲ್ಲಿ ಸಿಗುವ ಆನಂದ, ಸಂತೋಷದ ವ್ಯತ್ಯಾಸವನ್ನು ನೀವು ಗುರುತಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೂ ಈ ವಿಷಯವನ್ನು ತಿಳಿಸಲು ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಆರೋಗ್ಯಕರ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.